ಇನ್ನೆಷ್ಟೊತ್ತು ಬೇಕು? ಅದೇ ಹೇಳುದು ನಾನು, ಅದೇ ಹೇಳುದು. ಅದ್ರ ಹಿಂದಿನ ಕೆಲಸ, ಅದ್ರ ಹಿಂದಿನ ಕೆಲಸ ಅದ್ ನೀನು ಕೇಳಲಿಕ್ಕೆ ರೆಡಿ ಇಲ್ಲ. ಈಗ ಜಗಳ ಅದರಲ್ಲಿ ಅಮ್ಮಂದು ತಪ್ಪ ಅಪ್ಪಂದು ತಪ್ಪ? ಅಮ್ಮ ಅಂತ ಹೇಳು. ನಾನು ಮತ್ತೆ ಇವಳು ಜಗಳ ಆಡಿದ್ದು, ಒಂದು ಹೊಡಿಯೋ ರಭಸಕ್ಕೆ ಕ್ಯಾಮರಾಮನ್ ತಲೆ ಹೊಡೆದಿದೆ. ಬಾರ ಇಲ್ಲಿ ಮುದು ಬಾ. ನೋಡುವ ಅದು ಪ್ರೀತಿಯ ಲಕ್ಷಣ. ನೀನು ಹೀಗೆ ಮಾಡೋದಿಲ್ಲ, ಹೀಗೆ ಮಾಡ್ತೀನಿ. ಆಶನಿಗೆ ಮದುವೆ, ಆಶಾ ಬಂದ್ಲು, ಆಶಾ ಬಂದ್ಲು, ಆಶಾ ಮದುವೆ ಆದ್ಲು, ಆಶಾ ಮದುವೆ ನಿಂಗೆ ಅದನ್ನ ನೋಡ್ಲಿಕ್ಕೆ ಆಗುದಿಲ್ವಾ? ಕ್ಯಾಮ್ರಾ ಸೆಟ್ ಮಾಡುವಾಗ ನೋಡ್ಲಿಕ್ಕೆ ಆಗುದಿಲ್ಲ, ಹೊರಡಿಸುವಾಗ ಹಾಗೆ ಸೆಟ್ ಮಾಡ್ಲಿಕ್ಕೆ ಅದು ಹೊತ್ತಿಗೆ ಆಗುವಾಗ ಎಂತ ನಿಮ್ಮದು ಸೆಟ್ ಮಾಡುದು? ಕ್ಯಾಮರಾ ಸೆಟ್ ಆಗುವ ಮುಂಚೆ ನಿಂತದ್ದೇ ಇರ್ತದೆ. ಆಯ್ತಾ 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 ಆಯ್ತಾ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಜ್ಞಾ ನಮ್ಮ ಜೊತೆ ಸೃಜನ್ ಅವರಿದ್ದಾರೆ. ನಮ್ಮ ಮನೆ ಮುಂದೆ ಇರೋ ಒಂದು ಗಾರ್ಡನ್ ಏರಿಯಾ ಏನಿದೆ ಅಲ್ಲಿ ಶೂಟ್ ಮಾಡುವಂತಿದ್ದೀವಿ. ಫುಲ್ ಹಸರಾಗಿರೋ ಜಾಗ. ಚಪ್ಪಲಿ ಹಾಕಲ್ಲ, ಚಪ್ಪಲಿ ಹಾಕದೆ ಓಡಾಡ್ತೀನಿ. ನಂಗೆ ಅದು ತುಂಬ ಇಷ್ಟ. ತೋಟಕ್ಕೆಲ್ಲ ಹೋದರೆ ಚಪ್ಪಲಿ ಇಲ್ಲದೆ ಓಡಾಡಿ ಅಭ್ಯಾಸ, ಹಾಗಾಗಿ ಚಪ್ಪಲಿ ಇಲ್ಲದೆ ಓಡಾಡ್ತಿರ್ತೀನಿ. ಭಾರಿ ಚಂದ ರೆಡಿ ಆಗಿದ್ದಾಳೆ ನಮ್ಮ ಮುದ್ದು ಮಾಡಲು. ಇವಳ ಅಮ್ಮನಿಗೆ ಸಿಟ್ಟು ಬಂದಿದೆ ನನ್ನ ಮೇಲೆ, ಬೇಗ ರೆಡಿಯಾಗಿಲ್ಲ, ಹೊರಟಿಲ್ಲ ಅಂತ. ನಾವು ಕ್ಯಾಮರಾ ಅದರದ್ದು ಹಿಂದೆ ಪ್ರಿಪರೇಷನ್ ಎಷ್ಟಿದೆ ಅದು ಅವಳಿಗೆ ಅರ್ಥ ಆಗೋದಿಲ್ಲ. ಇವಳಿಗೆ ಮಗುನ ರೆಡಿ ಮಾಡಿಸ್ಕೊಂಡು ಕರ್ಕೊಂಬರೋದು ಬಿಡೋದು ಅಷ್ಟೇ ಕೆಲಸ. ನಮಗೆ ಅಲ್ಲಿ ಎಡಿಟಿಂಗ್ ಮಾಡಬೇಕು, ವೀಡಿಯೋ ಮಾಡಬೇಕು, ಕ್ಯಾಮ್ರಾ ಸೆಟ್ ಮಾಡಬೇಕು, ಇಷ್ಟೆಲ್ಲದ್ರ ಮೇಲೆ ಆಯಿತು ಆಯ್ತು ಆಯ್ತಾ 3-4 ಸಲ ಕೇಳಿದರೆ ನನಗೆ ಸಿಟ್ಟು ಬರೋಲ್ಲ. ಅದಕ್ಕೊಂದು ಬೈದೆ, ಗಪ್ ಚುಪ್ ಸ್ವಲ್ಪ ಬೈದ್ಲು. ನಮ್ಮ ಅವರ ಟೈಮಿಗೆ ನಾವು ಅಡ್ಜಸ್ಟ್ ಆಗಬೇಕು, ನಮ್ಮ ಟೈಮಿಗೆ ಅವರು ಅಡ್ಜಸ್ಟ್ ಆಗೋದಿಲ್ಲ ಅಂತ. ಈಗ ನೋಡಿ ಅವಳು ಮೂಡ್ ಆಫ್ ಆಗಿದ್ದಾಳೆ. ಬಟ್ ಏನು ಮಾಡೋದು, ನಮ್ಮ ಕೆಲಸನೂ ಇಂಪಾರ್ಟೆಂಟ್. ಬರೀ ನಮ್ಮನ್ನು ಡಿಪೆಂಡ್ ಆಗಬಾರ್ದು. ಅವ್ರದ್ದು ಕೆಲಸ ಏನಿದೆ ಅದನ್ನು, ಈಗ ನಾನಿಲ್ಲ ಅಂದರೂ ಕೂಡ ಯಾವ ಟೈಮಿಗೆ ಏನಾಗಬೇಕು ಅದು ಆಗಲೇಬೇಕು. ಅದು ನನ್ನನ್ನು ಕಾಯಬಾರ್ದು. ನಾನೇನು ಪುರುಷೋತ್ತಮ ಅಂತ ಸರ್ವೋತ್ತಮನ? ಬಾಬೆ ಬಾಬೆ. ಮೊನ್ನೆ ಒಂದು ಸಲ ಹೀಗೆ ಫೋಟೋಶೂಟ್ ಮಾಡಲಿಕ್ಕೆ ಒಬ್ರು ಬಂದಿದ್ದರು ಕ್ಯಾಮರಾ ನಿಮ್ಮಾಗಿ. ನಾನು ಮತ್ತು ಇವಳು ಜಗಳ ಆಡಿದ್ದು, ಒಂದು ಹೊಡಿಯೋ ರಭಸಕ್ಕೆ ಕ್ಯಾಮರಾಮನ್ ತಲೆ ಹೊಡೆದಿದೆ. ಇವತ್ತು ವರ್ಷ ಬಾ ಒಮ್ಮೆ. ವರ್ಷ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಇದು ದೂರ ಹೊರಟದ್ದ. ಹಾಂ ಬೇಗ ಬಾ. ನಗಿ 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 ನಗಿ, ಸ್ಮೈಲ್. ಸ್ಮೈಲ್ ಮಾಡಿ ಅಮ್ಮ, ಸ್ಮೈಲ್ ಮಾಡಿ. ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ, ಅಮ್ಮ ಬರ್ತಾರೆ. ನಿಲ್ಲು ನಿಲ್ಲು, ಹಿಂಗೆ ಅಪ್ಪ ಬೇಡವಾ? ಅಮ್ಮ ಇರುವಾಗ ಅಪ್ಪ ಯಾಕೆ ನಿಂಗೆ? ಅಲ್ಲ ಅಲ್ಲ, ಅಪ್ಪ ಇರುವಾಗ ಅಮ್ಮ ಯಾಕೆ? ಚಿನಿ ಸ್ಮೈಲ್ ಮಾಡು. ಈಗ ಹೇಗಿದ್ದಿ ನೀನು? ಸ್ಮೈಲ್ ಮಾಡಬೇಕಲ್ಲ ನೀನು. ಪ್ರಜ್ಞಾ ಏನು ನೈಸರ್ಗಿಕವಾಗಿರೋ ಪ್ರಾಪರ್ಟಿನ ರೆಡಿ ಮಾಡಿದ್ದಾಳೆ. ಕೇಶಿಕ ಆಫೀಸಿಗೆ ಹೊರಟ್ರು. ಇವ್ರದ್ದೇ ಆಫೀಸ್, ಚಿನ್ನದ ಕೆಲಸಕ್ಕೆ ಹೊರಟ್ರು. ಸ್ಮೈಲ್ ಮಾಡಿದ್ಲ. ಏ ಬಾಬೇ, ಹೇಗೆ 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 ಅಜ್ಜಿಗೆ ನನ್ನ ಮೇಲೆ ಕೋಪ. ಬಾಬೆ ಚಿಕ್ಕ ಆಫೀಸಿಗ
ಇವ್ರದ್ದು ಒಂದು ಕೋಟಿ ಟರ್ನ್ ಓವರ್ದು ಕಂಪನಿ ಇದೆ. ಅದು ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಹೋಗುದು. ಚಿಕ್ಕ ಬಂದಿವಳನ್ನು ಸ್ಮೈಲ್ ಮಾಡಿಸಿ. ಆ ಕೇಶಿಕ ಬಂದರು. ಕೇಶಿಕ ಬಂದಲ್ಲಿ ಮಕ್ಕಳು ಕೂಡ ನಗ್ತಾರೆ. ಸ್ಮೈಲ್ ಮಾಡಿ ಒಳ್ಳೆ ಮಾಡು. ಕೇಶಿಕ ಬಂದದ್ದು ಸ್ಮೈಲ್ ಮಾಡಿ. ಫಾಸ್ಟ್ ಲೈಟಾ? ಬೇಡ ಚಿಕ್ಕ, ನೀವು ಕೂಗಿಸ್ತೀರಿ. ಪ್ರಜ್ಞಾನಿಗೆ ಸಿಟ್ಟು ಚಿಕ್ಕ ನನ್ನ ಮೇಲೆ. ಕೋಪ ನೋಡಿ ಮಾತಾಡಿ. ಬೆಳಿಗ್ಗೆ ಜಗಳ. ಈಗ ಬೆಳಿಗ್ಗೆ ಜಗಳ. ಅಮ್ಮನಿಗೆ ಮತ್ತೆ ಅಪ್ಪನಿಗೆ ಜಗಳವಾ? ಹೌದಾ? ಬೇಡ ಹಾಗೆ ಮಾಡ್ಬಾರ್ದು. ಅಕ್ಕ ಸ್ಮೈಲ್ ಮಾಡಿದ್ಲು. ಸ್ಮೈಲ್ ಹೊಡೆದ್ರೆ ಸ್ಮೈಲ್ ಮಾಡ್ತಾಳೆ ಎಲ್ಲರಿಗೂ. ಚಿಕ್ಕ ಅದಕ್ಕೆ ಮೆಲ್ಲ ಹೊಡಿತಾಳೆ. ಅಪ್ಪನಿಗೆ ನೋಡು ಹೊಡಿ, ಸ್ವಲ್ಪ ಜೋರು ಹೊಡಿತಿ. ಅಮ್ಮನಿಗೆ ಹೊಡಿ. ಅಮ್ಮನಿಗೆ ಸೌಂಡ್ ಬರುದಿಲ್ಲ, ನಮ್ದರೆಲ್ಲ ಸೌಂಡ್ ಬರ್ತದೆ. ಬಾಯ್, ಬರ್ತೇನೆ. ಬಾಯ್. ಇಲ್ಲ, ನಾವು ಇವತ್ತು ಬೆಂಗಳೂರಿಗೆ. ಯಾವಾಗ? ಇವತ್ತು. ಎಲ್ಲರೂ. ಹೌದಾ? ಸರಿ, ಆಯ್ತು. ಏನಾದರೂ ಲೈಫ್ ಇನ್ಸೂರೆನ್ಸ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಆಗಿ. LIC ಹೆಲ್ತ್ ಇನ್ಸೂರೆನ್ಸ್. ಅವಳು ಚೂಸ್ ಮಾಡಿರೋ ಲೊಕೇಶನ್. ಸ್ಮೈಲ್ ಬಾಬಾ. ಅಪ್ಪನಿಗೆ ಇಲ್ಲಿ ಮಾಡಿ ಪಪ್ಪಿ ಕೊಡಿ. ಸೂಪರ್. ಅದಾಗೆ ನನ್ನ ಹೆಂಡತಿ ಮುಖ ನೋಡಿದ್ರೆ ನಾನು ಆಗ್ತಾಳೆ. ಚೆನ್ನಾಗಿ ಹಿಡಿದ್ಲ. ಇವತ್ತು ನನ್ನ ಮಗಳ ನಗುವಿಗಿಂತ ನನ್ನ ಹೆಂಡತಿಯ ನಗುವೆ ಖುಷಿ ಕೊಡು. ಚುಪ್ಪ. ಇವು ದೇಜ ಹಾಗೆ ಮಾಡ್ಬಿಡಿ ದೇಜ. ಸೃಜನ್ ಅವರು ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಪ್ರೊಡಕ್ಷನ್ ಹೌಸ್ ವರ್ಕ್ ಮಾಡ್ತಾರೆ. ಎಲ್ಲ ಎಡಿಟಿಂಗು ಮತ್ತು ಕ್ಯಾಮರಾ ಎಲ್ಲ ಗೊತ್ತಿದೆ. ನಮ್ಮ ವಿಡಿಯೋಸ್ ನೋಡಿ ಕೆಲವೆಲ್ಲ ಟಿಪ್ಸ್ ಎಲ್ಲ ಕೊಡ್ತಿದ್ರು. ಅವರೇ ಬೆವರ್ಸಿ ಕೆಲಸ ಮಾಡ್ತಿದ್ದಾರೆ. 3, 2, 1 ಆ್ಯಕ್ಷನ್. ಬನ್ನಿ. ಹಾಗೆ ಮಾಡು ಮಗಳು. ಅಮ್ಮ ಮಾಡಿದ ಹಾಗೆ ಮಾಡ್ತಾಳೆ. ಒಳ್ಳೆ ಬೂರುಂಡೆ ಗೊತ್ತಾ ಬೂರಿ ಬೊಕ್ಕ. ಹಾಗೆ ಅಮ್ಮ ಎಷ್ಟು ಚಂದ ಮಾಡ್ತಾರ ಅಮ್ಮ. ಸೂಪರ್ ಬಾಬಾ, ಸೂಪರ್. ಅದು ನಾನು ಹೇಳ್ಕೊಟ್ಟಿರೋ ಸ್ಟೈಲ್, ಅದನ್ನು ಅವಳು ಕಾಪಿ ಮಾಡ್ತಿದ್ದಾಳೆ. ಏನು ಹೇಳ್ತೀರಿ ಮಗಳ ಒಂದು ಫೋಟೋಶೂಟ್? ಏನು ಹೇಳ್ತೀರಿ? ಮಾತೇ ಇಲ್ಲ. ಬಾಬೆದು ಕೂದಲು ಫುಲ್ಲು ತೆಗಿಸ್ಲಿಕ್ಕಿದೆ. 2 ವರ್ಷ ಆಗ್ತಾ ಬಂತು. ಅದರ ಒಳಗಡೆ ತೆಗಿಸ್ಬೇಕಂತೆ. ಬಟ್ ಜೋಡಿ ನಂಬರ್ 1 ಬಂತು. ಅಲ್ಲಿ ಸ್ಟೇಜ್ಗೆ ಹೋಗೋದು ಇದು ಇರುತ್ತೆ, ಹಾಗಾಗಿ ಆಮೇಲೆ ತೆಗಿಸುವ ಅಂತೇಳಿ ಇಷ್ಟು ಡಿಲೇ ಆಯಿತು. ಈಗ ಇಲ್ಲೊಟ್ಟಿಗೆ ಸ್ಮೈಲ್ ಮಾಡ್ತಿ ಈಗ. ಸಣ್ಣ ತೋಟ ಹಿಂದೆ, ಅಲ್ಲಿ ಕೆಳಗೆ ಮನೆಯಲ್ಲಿ ಸ್ವಲ್ಪ ದೊಡ್ಡ ತೋಟ ಇದೆ, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ. ಈಗ ಜಗಳ ಅದರಲ್ಲಿ. ಅಮ್ಮಂದು ತಪ್ಪ ಅಪ್ಪಂದು ತಪ್ಪ? ಅಮ್ಮ ಅಂತ ಹೇಳು. ಇವಳಿಗೆ
ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿಕ್ಕೆ ಈಗ ತುಂಬ ಇಷ್ಟಪಡ್ತಾಳೆ, ಹಾಗಾಗಿ ಹೆಗಲ ಮೇಲೆ ಕೂರಿಸ್ತಾಳೆ. ಐ ಲವ್ ಯು ಪಾ. ಅಯ್ಯೋ ಚಪ್ಪಲಿಲ್ವಾ? ಚಪ್ಪಲಿ ಇಟ್ಕೋ. ಉಂಟಾ? ನನಗೆ ಕಾಣುದಿಲ್ಲಮ್ಮ. ಅಯ್ಯೋ ಅವ್ರು ನಮ್ಮ ಲಾಗ್ ಹುಷಾರು. ಏ ಹುಷಾರ್. ಹಾಯ್. ಹಾಂ ಎಲ್ಲಿ ಹೆಲ್ಮೆಟ್ ತೆಗೆದ್ರೆ ಗೊತ್ತಾ ಹೆಲ್ಮೆಟ್ ಹಾಕ್ಕೊಂಡು ಗುರುತ ಎಲ್ಲಿ ಸಿಗೋದು? ನಾನು ಅಲ್ಲಿ ವಿಟ್ಲದಲ್ಲಿ ಸಿಕ್ಕಿದ್ದು. ವಿಟ್ಲದಲ್ಲಿ ಸಿಕ್ಕಿದ್ದೆ ಅಲ್ವಾ ನಾನು? ಯಾವಾಗ ಹೇಳಿ? ನೀವು ಬಿಗ್ ಬಾಸ್ ಒಳಗೆ ಹೋಗುವಾಗ ಮುಂಚೆ ಸಿಕ್ಕಿದ್ದು. ಹೋಗುವ ಮುಂಚೆ? ಸಾರಿ, ನಿಮ್ಮ ಹೆಸರು? ಜಾಫರ್. ಜಾಫರ್. ಓಕೆ. ಎಲ್ಲಿ ಎಂತ ಬರ್ತಾ ಇದ್ದೀರಲ್ವ, ಕಾರಲ್ಲಿ ನಿಲ್ತಾ ಇದ್ದೀರಿ ನಮ್ಮ ಅಂಗಡಿ ಶಾಪ್ ಮುಂದೆ, ಅಮಿತ್ ಬಾರ್ ಮುಂದೆ. ಬಾರ್ ಮುಂದೆ? ನಮ್ಮ ಬಾರಿಗೆಲ್ಲ ಬಾರಲ್ಲ, ಅಲ್ಲಿ ನಮ್ಮ ಶಾಪ್ ಇತ್ತು. ಹೌದಾ? ತುಂಬ ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಹುಷಾರು ಗಾಡಿ. ಹೌದು ಇವರನ್ನು ನೋಡಿದ್ದೆ ಅಷ್ಟೇ. ಹೌದಾ? ಅಲ್ಲಿ ಗಾಡಿ ಬರ್ತಿತ್ತಲ್ಲ ಹಾಗೆ ಹುಷಾರು ಅಂತ. ಓಕೆ ಜಫರ್ ಅವರೇ, ಒಳ್ಳೆ ರೀಲ್ಸ್ ಅಲ್ಲಿ ಮಾಡ್ತೀರಿ ನೀವು. ಥ್ಯಾಂಕ್ ಯು. ನೋಡುವಾಗ ಖುಷಿ ಆಗ್ತದೆ ರೀಲ್ಸ್. ಓ ಥ್ಯಾಂಕ್ ಯು. ಅಲ್ಲಿ ಗಾಡಿ ಬರ್ತಿತ್ತಲ್ಲ ಹಾಗೆ ಹುಷಾರು ಅಂತ. ಇದು ನಮ್ಮ ಮೂಲ ಮನೆ. ನಮ್ಮ ಎಷ್ಟೋ ಲಾಗಲ್ಲಿ ಈ ಡೈಲಾಗನ್ನು ಹೇಳ್ಕೊಂಡು ಇಲ್ಲಿ ಇಳಿತಾ ಅದೇ ನಾಯಿ ಬೊಗಳು ಶಬ್ದ ಕೇಳಿಸ್ತಾ ಇರ್ತದೆ. ಬಾ 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 ಬಾ. ಹೇಗೆಮ್ಮ? ಚೆನ್ನಾಗಲ್ಲ? ಎಲ್ಲಿ? ಓ ಬಾವಿ ತೋರಿಸ್ಬೇಕು ಅವಳಿಗೆ. ಇಲ್ಲಿ ಬಾ. ಯಾವುದೇ ಮನೆಯಲ್ಲಿ ಅಲ್ಲಿ ಬಾವಿ ನೋಡಲಿ ಇನ್ಕದಿದ್ರೆ ಸಮಾಧಾನ ಆಗೋದಿಲ್ಲ. ಯಪ್ಪ ಬಾವಿ ಎಂತಿಲ್ಲ, ನೀರಿಲ್ಲ. ವರ್ಷ ಬಂದ್ಲು ವರ್ಷ ಈಗ ಬೈಕ್ ಬಿಡ್ತಾಳೆ ಅಂತ, ಬೈಕ್ ಓಡಿಸ್ತಾಳೆ ಅಂತ. ಹಾಂ ಅವಳು ಹೇಳ್ಬಾರ್ದು ಅಂತ ಹೇಳಿದಾಳೆ ಲಾಗಲ್ಲಿ, ಹೇಳಿದೆ. ಇವರು ಎಲ್ಲಿ ಶೂಟ್ ಮಾಡ್ತಿದ್ದಾರೆ ಅಂತೇಳಿ ಹುಡುಕ್ಬೇಕು ಅಂತಾನೆ ಇಲ್ಲ. ಫೋಟೋ ಶೂಟ್ ಅಂತ ಅಲ್ಲಿಗೆ ಹೋದ್ರೆ ಆಯ್ತು. ಹೇಗೆ ನಡೀತಾ ಉಂಟು ಶೂಟ್ ಅತ್ತಿಗೆ? ಈಗ ಬಂದು ನೋಡ್ತಿದ್ದೇನೆ ಹೇಗೆ ನಡೀತಾ ಉಂಟು. ಚಿನ್ನಿಲಿ ನೋಡಿ. ಬಾ ಬಾ. ಟಿಕೆ 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 ಟಿಕೆ. ಓ ಆಯ್ತಾ? ಸೂಪರ್. ಕ್ಲಾಪ್ 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 ಕ್ಲಾಪ್. ನೋಡಿ ಮಗುವಿನ ಅಮ್ಮ ಆದವಳು ಎಷ್ಟು ಕಷ್ಟಪಡ್ತಾಳೆ. ಒಂದು ಬ್ಯಾಗ್ ಎಲ್ಲ ಇಟ್ಕೊಂಡು ಅದರಲ್ಲಿ 4-5 ಬಟ್ಟೆ ತುಂಬಿಸ್ಕೊಂಡು ತುಂಬ ಕಷ್ಟಪಡ್ತಾಳೆ ಇವಳು ಅಲ್ಲ. ಆದರೆ ಇವತ್ತು ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಬಾರ ಇಲ್ಲಿ ಮುದು ಬಾ. ಯಾವಾಗ ಯಾವಾಗ ಎಂತ ಮಾಡಿದೆ? ಎಂತ ಮಾಡಿದೆ? ಹಾಂ ನಮ್ಮದು ಎಡಿಟಿಂಗ್ ಉಂಟು. ಅಷ್ಟು ಕಿರ್ಚುವಂಥದ್ದೆಂತಾಗಿದೆ? ಯಾವಾಗ ಕಿರ್ಚಿದೆ? ನೆನಪಿಲ್ಲ ನನಗೆ. ನಾನು ಎಲ್ಲಿದ್ದೆ? ಏಯ್ ಬಜ್ಜೋ ನಿಲ್ಲೋ, ನಮ್ದು ವರ್ಕ್ ಆಗಿಲ್ಲ ಅಂತ ಹೇಳಿದ್ದು, ಅದು ಕಿರ್ಚಿದ ಕತೆ. ಬಂದವರು ಅವರಿಗೆ ಎದುರು ಹೋಗಿದ್ದಾರೆ. ಹೌದು. ಒಬ್ಬೆಗೆ ಅವಳಲ್ಲಿ ಕೇಳಿ. ಯಾರು? ನಾನೆದು ಅವರಮ್ಮ ನಮ್ಮ ಮನೆಗೆ ಬರುವವರು ನಿಮ್ಮ ಬೊಬ್ಬೆ ಕೇಳಿ ಅಲ್ಲಿ ತಿರುಗಿ ಹೋಗಿದ್ದಾರೆ. ಯಾರು? ನೀವರು ಜಯಶೆಟ್ಟಿ. ಹೌದು, ಅಂಥದ್ದೇನು ಬೊಬ್ಬೇಡಿಲ್ಲ. ಅಮ್ಮ ಮನೆಗೆ ಬರುವವರು ಇದ್ರಲ್ಲ ಅಂತ ಹೇಳಿದ್ನ. ಅಂತ ಹೇಳಿ ಪಜ್ಜು ಬಾ ಇಲ್ಲಿ ಯಾಕೆ ಹೇಳಿದ್ದು? ಎಲ್ಲರೂ ಹೇಳುದು ಇವರು ಇನ್ನ ಗಂಡ ಎಷ್ಟು ಪಾಪ ಪಾಪ ಅಂತ. ಗೊತ್ತುಂಟು ಪಾಪ ಎಷ್ಟು ಅಂತ ನನಗೆ. ಕೇಳಿ ಅವ್ರ ಹತ್ರ ಎಷ್ಟು ಪಾಪ. ನಾನು ಪಾಪ ಇವಳು ಪಾಪ. ನೀನು ಅತ್ತಿಗೆ ಹೇಳಿದ್ದೆ ಸಪೋರ್ಟ್. ಅವಳು ಬೇಡ ಬೇಡ, ಅವಳ ಹತ್ರ ಕೇಳಿದ್ರೆ ಆಗ್ಲಿ. ಅತ್ತಿಗೆದು ಮಾತು ಒಪ್ಕೋತೇನೆ. ಅತ್ತಿಗೆದು ಮಾತು ಒಪ್ಕೋತೇನೆ. ಅವ್ರು ಹೇಳಿದ್ದು ನನ್ನ ಗಂಡ ಎಲ್ಲ ಕಡೆ ಪಾಪ, ಬಟ್ ನನಗೆ ಸ್ವಲ್ಪ ಜೋರು ಅಂತ. ಯಾಕಂದ್ರೆ ಅವ್ರು ಆ ಥರ ಮಾಡ್ತಾರೆ. ಅದಕ್ಕೆ ಪ್ರಸಂಗ
ನೀನ್ ಅಂಥದ್ದೇ ಅಧಿಕ ಪ್ರಸಂಗ ಮಾಡಿ ನನ್ನನ್ನು ಕೆರಳಿಸಿ ಅಲ್ಲ ಈಗ ವರ್ಷ ಈಗ ವರ್ಷ ಈಚಪ್ಪ ದೊಂಟಿಯಲ್ಲಿ ಹೊಡಿಯೋರು ನಿಂಗೆ ಕ್ಯಾಮರಾ ಸೆಟ್ ಮಾಡಬೇಕು, ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಇಷ್ಟೆಲ್ಲದರ ನಡುವೆ ಎಕ್ಸ್ಕ್ಯೂಸ್ ಮೀ, ನಂಗೆ ಒಂದು ಬೆಳಗ್ಗೆ ಎದ್ದು ಮಗುದು ಕೆಲಸ ಮಾಡ್ಬೇಕು ಅಷ್ಟೇ, ಮುಗೀತು. ನಿಂದು ಒಂದು ಲೈನಲ್ಲಿ ಮುಗೀತು. ನಾನು 5-6 ವಾಕ್ಯದಲ್ಲಿ ಉತ್ತರಿಸಿದೆ, ನಿಂದು ಒಂದೇ ವಾಕ್ಯ. ಅದರಲ್ಲೇ ಗೊತ್ತಲ್ಲ. ಅಡಿಗೆ ಅಮ್ಮ ಮಾಡಿದ್ರು, ಅತ್ತಿಗೆ ಮಾಡಿದ್ರು. ಹೌದು, ಯಾವಾಗ್ಲೂ ಮಾಡ್ತಾಳೆ. ನಾನು ಹೇಳಿದ್ದೆ, ನಾನು ಇವತ್ತು ಹೇಳಿದ್ದೆ. ಮಲಗುವಾಗ 1 ಗಂಟೆ ಆಗಿದೆ, ಫೋಟೋಕ್ಕೆ ಅಂತ ಬೇಗ ಎಬ್ಬಿಸಿದೆ ನಾನು. ಇವಳ ಟೈಮಿಗೆ ಅವಳು ಅಡ್ಜಸ್ಟ್ ಆಗ್ಬೇಕಾ, ಅಲ್ಲ ಅವಳ ಟೈಮಿಗೆ ಇವಳು ಅಡ್ಜಸ್ಟ್ ಆಗ್ಬೇಕು? ಅದು ನಾನು ಒಪ್ಕೋತೇನೆ, ಅವಳ ಟೈಮಿಗೆ ನಾವು ಅಡ್ಜಸ್ಟ್ ಆಗಬೇಕು. ಆದರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಬನ್ನಿ ಬನ್ನಿ ಅಂತ ಹೇಳೋದಕ್ಕಿಂತ ಬಂದು ಆ ಕೆಲಸ ಎಷ್ಟಾಗಿದೆ ನೋಡಿ. ಕೆಲಸ ಮತ್ತೆ ಕೂಡ ಹೌದಾ? ಮಗಳು ಹೇಳುವಾಗಲೇ ಕ್ಯಾಮರಾ ಸೆಟ್ ಮಾಡಬೇಕು. ಆಯ್ತಾ ಎಲ್ಲ ರೆಡಿ ಆದಂತ ಆಯ್ತಾ ಮಾಡೋದಲ್ಲ. ಆಯ್ತಾ ಆಯ್ತಾ ಅಂತ ಕೇಳೋ ಬದಲು ಅಲ್ಲಿ ಏನು ಸೆಟ್ ಆಗ್ತದೆ, ಎಷ್ಟು ವರ್ಕ್ ಆಯಿತು, ಆಯ್ತಾ, ಇನ್ನೆಷ್ಟೊತ್ತು ಬೇಕು, ನಿಮಗೆ ಸೆಟ್ ಅದೇ ಹೇಳೋದು ನಾನು, ಅದೇ ಹೇಳೋದು. ಆಗ್ಬೇಕಂತ ಹೇಳಿ ಅದರ ಹಿಂದಿನ ಕೆಲಸ, ಇಲ್ಲ ಅಂತ ಗೊತ್ತಿಲ್ಲ ನಿಮಗೆ. ಅದರ ಹಿಂದಿನ ಕೆಲಸ, ಎಲ್ಲಾಗೆ ಹೊರಾಡುವಾಗ ನಿಂದು ಶುರುವಾಗುದು ಹಿಂದಿನ ಕೆಲಸ. ಕೆಲಸ ಎಂತ ಹಿಂದಿನ ಕೆಲಸ ನಿಮ್ಮ? ಅದು ನೀನು ಕೇಳಲಿಕ್ಕೆ ರೆಡಿ ಇಲ್ಲ ಇವಳು. ಸುಜನ್ ಅವರು ನಾನು ಯಾಕೆ ಬಂದೆ ಅಂತ. ಅದಕ್ಕೆ ಇವತ್ತು ಮಗುದು ಅವಳು ನಗಾಡಿದ್ರು ನಾನ್ ಜವಾಬ್ದಾರಿ ಅಲ್ಲ, ಅವಳದು ಮೂಡ್ ಆಗಲೇ ಮುಗ್ದು. ಹೌದೌದು, ಮೂಡ್ ಏನಿಲ್ಲ ಇವತ್ತು ಬೆಳಿಗ್ಗೆಯಿಂದ ಮೂಡ್ ಹೀಗೆ ಇದ್ದು, ನಿದ್ದೆ ಇಲ್ಲ. ಈಗ ನಾಡ್ದು ಅವಳು ನಗಾಡಿದ್ರೆ ಎಡಿಟ್ ಮಾಡುವಾಗ ಯಾವುದು ಫುಟೇಜ್ ಇಲ್ಲ ಅಂದರೆ ನನ್ನ ಮೇಲೆ ದೂರು ಅಷ್ಟೇ ಇವಳದ್ದು. ಆನೆ ಬರ ಬೆಳಿಗ್ಗೆ ಬೇಗ ಎದ್ದು ಕರ್ಕೊಂಡು ಹೋಗ್ಬೇಕಿತ್ತು. ಇಲ್ಲ ಉಂಟು ಅಂತ ಹೇಳು, ಮತ್ತೆ ಅವಳು ಮೂಡಪ್ ಆಗ್ತಾಳೆ. ಅದಕ್ಕೆ ಸೂಪರ್ ಉಂಟು ಲಿಪ್ಸ್ಟಿಕ್. ಅವಳು ಅವಳಷ್ಟಕ್ಕೆ ಮಾಲಿಕೊಂಡು ಬಂದಿದ್ದಕ್ಕೆ ನನ್ನ ಮೇಲೆ ದೂರ ಆಗ್ತದೆ. ಪ್ರಾಬ್ಲಮ್, ಅವಳಿಗೆ ನಿದ್ದೆ ಬರ್ತಾ ಉಂಟು, ಆಗ್ಲೇ ಮಾಡ್ತಿದ್ರೆ ಆಕ್ಟಿವ್ ಆಗಿರ್ತಿದ್ವಿ. ಇದು ಇವಾಗಕ್ಕೆ ಮಾತ್ರ ಮುಗಿಯೋದಿಲ್ಲ. ಅವಳದ್ದು ಅದು ಪ್ರಿಂಟ್ ತೆಗೆದು ಫೋಟೋ ಬಂದು ಅದನ್ನು ಫ್ರೇಮ್ ಮಾಡಿ ತೂಗಾಕ್ತಾಳೆ ವಾಲ್ಗೆ. ಆಮೇಲೆ ಜೀವನ ಪೂರ್ತಿ ಅದನ್ನು ಹೇಳಿ ಬೈಲಿಕ್ಕುಂಟು. ಅವತ್ತು ನೀವು ರೆಡಿ ಮಾಡಿಸಿಲ್ಲ, ಅದಕ್ಕೆ ನಗಡ್ಲಿಲ್ಲ. ಅದು ಒಂದು ಬಾಬಾ ಇನ್ನೂ 4-3 ಡ್ರೆಸ್ ಉಂಟು. ಅವಳು ಅಲ್ಲಿ ಬಿಟ್ಟು ಇಲ್ಲೊಂದು 4 ಜನ ಡ್ಯಾನ್ಸ್ ಮಾಡಿ ಆಗ ನಗಾಡ್ತಾಳೆ. ಹಾಂ ಓಕೆ. ಈಗ ಅಮ್ಮ, ಈಗ ವರ್ಷ ಡ್ಯಾನ್ಸ್ ಮಾಡಿ. ನೀನು ಇಲ್ಲಾದ್ರೆ ಜಾತ್ರೆ ಥರ ಡ್ಯಾನ್ಸ್ ಮಾಡ್ತಿ, ಇಲ್ಲಿ ಸಹ ಅವಳಿಗೆ ಅವಳಿಗೆ ಗೊತ್ತಾಗಿದೆ ಅಪ್ಪನಿಗೆ ಬಯಸ್ಬೇಕು ಅಂತಾನೆ ಇವತ್ತು ಈ ಥರ ಮಾಡ್ತಿರೋದು. ನಿದ್ದೆ ಬಂದು ಮಾಲ್ತಿದ್ದಾಳೆ, ಆಗ ಚಂದ ಆಕ್ಟಿವ್ ಆಗಿದ್ಲು. ಇವನೇ ಪ್ರಾಬ್ಲಮ್. ಆಗ ಚಂದ ಇದ್ಲು ಮಾರ್ರೆ, ರೆಡಿ ಆಗಿರ್ಬೇಕು. ಹೌದು, ಆಗ ಚಂದ ಇದ್ಲು. ಹೌದು ಚಂದ ಇವರಿಗೆ ಹೊಡಿಬೇಕು ಸೃಜಾನಿಗೆ. ಸೃಜಾನು ನಿನ್ನ ಕಡೆ ಯಾಕೆ ಬಂದದ್ದು ಹೇಳು? ನಾನು ಹೊಡಿಯೋದಿಲ್ಲ, ನೀನು ಹೊಡಿಯೋದ್ರು ಹೊಡಿಬೋದು ಅಂತ ಅಷ್ಟು ಜೋರಾಗಿ ಕಿರಿಸ್ತೀವಿ, ಅಷ್ಟು ಭಯ ನೀನು ಅವನು ಸೃಜನಿಗೆ ಹುಟ್ಟಿಸಿದ್ದೆ ಅಂದರೆ. ಹೌದು ಭಯ. ಬಾಬಾ ಅಲ್ಲಿ ನಿಲ್ಲಿಸು. ಹಾಂ ಇಲ್ಲಿ ಚಂದ ಉಂಟು. ಸಾಂಗ್ ಹಾಕೋಗ ಈಗ ಈಗ ಸಾಂಗ್ ನನಗೆ ಅಮ್ಮಂದು ಡ್ಯಾನ್ಸ್ ಖುಷಿ ಆಗೋದು. ಎಷ್ಟು ಚಂದ ಮಾಡ್ತಾಳೆ ನನಗೆ. ನೀನು ಓಡಿದ್ರೆ ಸಾಂಗ್ ಎಲ್ಲಿಗೆ ಯಾರು? ಬಾ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳುವ. ಈಗ ಫೋಟೋಶೂಟ್ ಅಂದರೆ ಒಂದು ಡ್ರೆಸ್ಸಲ್ಲಿ ಶೂಟ್ ಮಾಡಿದರೆ ಆಗುತ್ತಾ? ಅದಕ್ಕೆ ಇನ್ನೊಂದು ಡ್ರೆಸ್ ಹಾಕಿದ್ದಾರೆ. ನೋಡಿ ಈ ಡ್ರೆಸ್ಸು ನೋಡುವಾಗ ನೋಡಲ್ಲೇ ಹೇ 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 ಪ್ರಸಿದ್ಧಿ ಚಿಗಲೆ ಇಟ್ಕೊಳ್ಳಿ ಅಂತೆ. ನನಗೆ ಇಷ್ಟು ಲಗೇಜ್ ಕೊಟ್ಟು ಇಟ್ಕೊಳ್ಳಿ ಅಂತ ಹೇಳಿದಾಗ ಹಾಂ ನೋಡಿ ಇದೆಲ್ಲ ಇದೆ ನನ್ನ ಹತ್ರ. ಅದರ ಮೇಲೆ ನಾನು ಮಗುನ ಇಲ್ಲ ವಾದ ಮಾಡಿದ್ರು ಉಪಯೋಗ ಇಲ್ಲ. ಅದೇ ಅವಳದು ಫೈನಲ್.
ನಂಗೆ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಇದು. ಈ ಸುಷ್ಮಾತಿಗೆ ಎಂತೆಂತ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಮತ್ತೆ ಬಬಲ್ಸ್ ತಂದಿದ್ದಾರೆ ಸುಷ್ಮಾತಿಗೆ. ಕ್ಯಾಚ್ ಇಟ್ಟಿರಿ ಸ್ಮೈಲ್ ಮಾಡಬೇಕು ಮಬ್ಬ, ಸ್ಮೈಲ್ ಮಾಡಿ ಆಯ್ತಾ. ಎಂತ ಗುಳ್ಳೆ ನೋಡುವಾಗ್ಲೂ ನಗುದಿಲ್ಲ ಅವಳು. ವಾ ಸೂಪರ್ 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 ಬಾಬಾ. ಇನ್ನೊಂದು ಫ್ರೀ ಏರಲ್ಲಿ ಶೂಟ್ ಮಾಡೋದಿದೆ. ಇದು ಚಂದ ಬಂದಿದೆ ಮಾರೆ. ಸ್ಮೈಲ್ ಮಾಡ್ತೀನಿ. 1 2 3 ಗಾಳಿಯೇ ನೋಡು ಬಾ ದೀಪದ ನರ್ತನ, ನಿನ್ನಂತೆ ಕಾಡಿಲ್ಲ ಇನ್ನಾರು ನನ್ನ, ನಿನ್ನಿಂದ ಈ ಪಾಡು ಇನ್ನೂನು ಚೆನ್ನಾದೆ ಪ್ರೀತಿಯ ಲಕ್ಷಣ. ಅಷ್ಟೇ. ತೋನು ನಿನ್ನಂತೆ ಕಂಡಿಲ್ಲ ಇನ್ನಾರು ನಿನ್ನ ಕಂಡಿಲ್ಲ ಮತ್ತೆ ಕಾಡಿಲ್ಲ ಕಾಡಿಲ್ಲ ನಿನ್ನಂತೆ ಕಾಡಿಲ್ಲ ಇನ್ನಾರು ನನ್ನ, ಅದು ಪ್ರೀತಿಯ ಲಕ್ಷಣ. ನೀನು ಹೀಗೆ ಮಾಡೋದಿಲ್ಲ, ಹೀಗೆ ಮಾಡ್ತೀನಿ. ಅದನ್ನು ಎತ್ತಬೇಕು ತಾನೇ. ಓಕೆ, ಥ್ಯಾಂಕ್ ಯು ಅತ್ತಿಗೆ, ತುಂಬ ಹೆಲ್ಪ್ ಮಾಡಿದ್ರಿ. ಗುಳ್ಳೆ ಅದು ಇದೆಲ್ಲ ತಂದು ಫೋಟೋಶೂಟ್ ಆಯಿತು. ಮಗಳದ್ದು ಕೂಡ ಮೂಡ್ ಆಫ್ ಆಗಿದೆ ಇವತ್ತು. ಸೊ ಈಗ ಫೋಟೋಶೂಟ್ ಇವತ್ತಿಗೆ ಮುಗಿಸ್ತಿದ್ದೀವಿ. ಶೂಟ್ ಮುಗಿಸಿ ಮನೆಗೆ ಬಂದ್ವಿ. ಯಾರು ಬಂದಿದ್ದಾರೆ ಗೆಸ್ಟ್ ನೋಡಿ. ಆಶಾ, ಆಶನಿಗೆ ಮದುವೆ. ಎಲ್ಲಿ ಹುಡುಗ? ಹೊನ್ನಾವರಕ್ಕೆ. ಇನ್ನು ಹೊನ್ನಾವರದ ಹುಡುಗಿ. ಹೊನ್ನಾವರದವ್ರು ಯಾರಿದ್ದಾರೆ ನೋಡಿ. ಹೊನ್ನಾವರದ ಸೊಸೆ ಬರ್ತಿದ್ದಾರೆ, ಆಶಾ. ನನ್ನ ಫ್ರೆಂಡ್ ಆಶಂದು ಮದುವೆ. ಬರ್ಬೇಕಾ? ಹೌದು ಮಾರಿ. 26ಗೆ ಶೂಟ್, 25ಗೆ ಇವಳ ಮದುವೆ, 25ಗೆ ನಾವು ಹೋಗ್ಬೇಕು ಬೆಂಗಳೂರಿಗೆ. 28ಗೆ ಬೇಕು. ಓಕೆ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಮದುವೆ ಆಗ್ತಿದ್ದೀರಾ, ಮುಂದೆ ಇಂಥ ಖುಷಿ ಖುಷಿಯಾದ ವಿಷಯಗಳನ್ನ ತರ್ತಾ ಇರಿ. ಮದುವೆ, ಮಗು, ಸಂಸಾರ ಎಲ್ಲ ನಿಮ್ಮನ್ನು ನೋಡೋದು ಖುಷಿ. 1-2 ವರ್ಷ ಜಾಲಿ ಮಾಡಿ ಮತ್ತೆ ಅದೆಲ್ಲ ಇದ್ದದ್ದೇ. ಏನೋ ಒಂದು ಹೇಳ್ತೆ, ಅವ್ರದ್ದು ಏನೋ ಪ್ಲಾನ್ ಇರುತ್ತೆ. ನಿಂದ ಬಂದ್ಲು 2 ವರ್ಷ ಜಾಲಿ ಮಾಡಿ ಅಂತ. ಮತ್ತೆ ಜಾಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಥ್ಯಾಂಕ್ ಯು. ದ ವೆಡ್ಡಿಂಗ್ ಆಫ್ ಆಶಾಲತಾ ಸುಬ್ರಹ್ಮಣ್ಯಡ ಬುಧವಾರ. ಗಂಡ ಹೆಂಡತಿ ಅಂದರೆ ಒಂದು ಜಗಳ ಇದ್ದದ್ದೇ. ಅದನ್ನೆಲ್ಲ ಬೇಯಿಸಿ ನಾವು ಎಷ್ಟು ಒಟ್ಟೊಟ್ಟಿಗೆ ಇರ್ತೀವಿ, ಅದು ಇಂಪಾರ್ಟೆಂಟ್. ಈಗ ನೋಡಿ, ಬೆಳಿಗ್ಗೆ ಅಂತ ಜಗಳ ಆಡಿದವರು ಇವತ್ತು ಎಷ್ಟು ಕಪ್ಪು ಅಂತಾರೆ ಅಲ್ಲ. ಓಕೆ, ಇಲ್ಲಿಂದ ನಾವು ಬೆಂಗಳೂರಿಗೆ ಹೊರಡಬೇಕು. ಆಶಾ ಅವರಿಗೆ ಹೊರಡ್ತಾರೆ. ಎಲ್ಲರೂ ಇವಳಿಗೆ ಬ್ಲೆಸ್ ಮಾಡಿ ಎಲ್ಲ ಕಮೆಂಟ್ ಅಲ್ಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಆಶಾ, ಹ್ಯಾಪಿ ಮ್ಯಾರಿಡ್ ಲೈಫ್ ಆಶಾ ಅಂತ ಕಮೆಂಟ್ ಹಾಕಿ ಇವಳಿಗೆ ಬ್ಲೆಸ್ ಮಾಡಿ. ಆಶಾ ಬಂದ್ಲು, ಆಶಾ ಬಂದ್ಲು, ಆಶಾ ಮದುವೆ ಆದ್ಲು, ಆಶಾ ಮದುವೆ ಆದ್ಲು. ಆಶಾ ಮದುವೆ ಆಯ್ತು, ಅಬ್ಬಾ, ಆಶಾ ಮದುವೆ ಆಯ್ತು, ಅಬ್ಬಾ, ಆಶಾ ಮದುವೆ ಆದ್ಲು. ಅದೊಂದು ಕಂಟೆಂಟ್ ಮಾಡ್ಬೋದಲ್ಲ ನೆಕ್ಸ್ಟ್ ಎಲ್ಲ ಹೀಗೆ ಮಾಡುವಾಗ. ಆಶಾನ ಹಿಂದೆ ಅವಳ ಗಂಡ ಬರೋದ ಕಂಟೆಂಟ್ ಕೊಟ್ಬಿಟ್ಲು ಅಲ್ಲ, ಮದುವೆ ಮಾಡಿ. ಓಕೆ, ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.